ಬೇಟೆ ಆಡಿದ್ರೆ ಹುಲಿ ಬೇಟೆ ಆಡ್ಬೇಕ್ರಿ, ನಮ್ಮಂತ ಸಣ್ಣರನ್ನಲ್ಲ. ರೀ ಹೋಗ್ರಿ DC ಮೇಡಮ್ ಬಗ್ಗೆ ಹೋಗಿ, DC ಮೇಡಮ್ ಏನೇನ್ ಅಕ್ರಮ ಮಾಡ್ತಾ ಇದಾರೆ ಹೇಳ. ನಾನು SPCA ಕಮಿಟಿ ಅಂತ ಇದೆ, ಹಾ ಜಿಲ್ಲಾ ಪ್ರಾಣಿ ದಯಾ ಸಂಘದ ಕಮಿಟಿ. ಹಾ ಅದನ್ನ 3 ತಿಂಗಳಿಗೆ ಒಂದ್ಸಲ ಸಭೆ ಕರಿಬೇಕು ಅಂತ ಇದೆ. ಹಾ ಈ ಮೇಡಮ್ ಅವರು ಬಂದು ಒಂದು ಸಭೆ ಕರೆದಿಲ್ಲ. ಆಮೇಲೆ ಎಲ್ಲರಿಗೂ ಅಲ್ಲಿ ಬಂದವರಿಗೆಲ್ಲ ನೀನು ತಾನು ಯಾರು DC ಮೇಡಮ್ ಯಾವಾಗ್ಲೂ ಅಂದೇ ಅಲ್ವಲ್ಲ ರೆಸ್ಪೆಕ್ಟ್ ಕೊಡ್ತಾರಲ್ಲ, ಬನ್ನಿಯಪ್ಪ ಹೋಗಿಯಪ್ಪ ಅಂತಾರಲ್ಲ. RTI ಕಾರ್ಯಕರ್ತರು ಅಂತ ಕೊಡ್ತಾರೆ. ನೀವ್ ಹೆಂಗ ಅಧ್ಯಕ್ಷರು, ಹ್ಮ್ ನಮಗೆ ಒಬ್ಬರ ಹೆಸರು ಕೊಡ್ರಿ. 4-5 ಜನ ಇರ್ತಾರ, ಅವರು ಒಬ್ಬರ ಹೆಸರು ಹೇಳ್ರಿ. ಏನೇ ನಾನು ಇಲ್ಲಿ ಅವ್ರ ಹೆಸರುಗಳ ಕೊಡಕ್ ಕುತ್ಕೊಂಡಿದೀನ ಅಂತ ಅಂದ್ರು ರಫ್ ಆಗಿ. ಹಾ ಮೇಡಮ್ ನಿಮಗೆ ಗೊತ್ತಿದ್ರೆ ಹೇಳ್ರಿ, ಹ್ಮ್ ಇಲ್ಲ ಅಂತಂದ್ರೆ ನನಗೆ ಅವಮಾನ ಮಾಡ್ಬೇಡ್ರಿ. ಇಲ್ಲಿ ನಾನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಅಂತ ಹೇಳ್ದೆ. ಹ್ಮ್ ಅದನ್ನ ಬಿಸಾಕಿದ್ರು, ಲೆಟರ್ ಬಿಸಾಕಿ ನೀವೇ ಹುಡುಕ ಹೋಗ್ರಿ ಅಂದ್ರು. ಒಬ್ಬ ಅಧ್ಯಕ್ಷರಿಗೆ ಹ್ಮ್ ನಮ್ಮ ಜಿಲ್ಲಾ ಸಂಘದ ಅವ್ರಿಗೆ ಗೊತ್ತಿದ್ರೆ ಹೇಳ್ತಿದ್ರು, ಗೊತ್ತಿಲ್ಲ ಅವರಿಗೆ. ಹ್ಮ್ ನೋಡ್ರಿ, ಒಂದು ಪೋಸ್ಟ್ ಅಲಂಕಾರ ಮಾಡಿದ ತಕ್ಷಣ ಸ್ಟಡಿ ಮಾಡ್ಬೇಕು. ಹ್ಮ್ ನಾನು ಯಾವ್ಯಾವ ಕಮಿಟಿಗೆ ಅಧ್ಯಕ್ಷೆ, ಅದ್ರ ಮೆಂಬರ್ಗಳು ಯಾರು, ಹ್ಮ್ ಹೌದು ಅಲ್ಲ ನೀವೇ ಹೇಳ್ರಿ. ಆಯ್ತು. ಅದಕ್ಕೆ DC ಅವರು ಭ್ರಷ್ಟ್ರಾ? ಭ್ರಷ್ಟರು ಅಂತಾರಲ್ಲ, ದುಷ್ಟರು. ಅಲ್ಲ ಭ್ರಷ್ಟ್ರು ಅಂದ್ರಲ್ಲ, ಲೂಟಿ ಮಾಡವ್ರೆ. ಭ್ರಷ್ಟ್ರು ಅಂದ್ರಲ್ಲ, ಬರ್ಕೊಡ್ತೀನಿ ಅಂದ್ರಲ್ಲ. ಲೂಟಿ ಮಾಡಿದ್ದು ಎಲ್ಲ ಇದೆ, ದಾಖಲೆ ನನ್ನ ಹತ್ರ. ಅಲ್ಲ ಅವ್ರು ಲೂಟಿ ಮಾಡಿರೋದು ಐತೆ ಅಂದ್ರಲ್ಲ ಅಂದೆ. ಎಲ್ಲ ಇದೆ, ಹ್ಮ್ ಎಲ್ಲ ಇದೆ ನನ್ನ ಹತ್ರ. ಹ್ಮ್ ಇದು ಸ್ಯಾಂಪಲ್ ಅಷ್ಟೇ ಬಿಟ್ಟಿರೋದು ನಿಮಗೆ. ಯಾರು DC ಮೇಡಮ್ದ? ಹೋಗಿ ಹೇಳ್ರಿ DC ಮೇಡಮ್ಗೆ. ಯಾರು ಲತಾ ಕುಮಾರಿ ಅವ್ರದ್ದು? ಅಯ್ಯೋ, ಲತಾ ಕುಮಾರಿ ಅವ್ರಿಗೂ ಹೇಳ್ರಿ, ಶಾಲಿನಿ ರಜನೀಶ್ ಅವ್ರಿಗೆ ಹೇಳ್ರಿ, ಸಿದ್ದರಾಮಯ್ಯ ಅವರಿಗೂ ಹೇಳ್ರಿ. ಗೊತ್ತಾಯ್ತಾ? ಅಲ್ಲ ಪಾಪ DC ಅವ್ರು ಭ್ರಷ್ಟ್ರು ಅಂತ ಹೇಳಿದ್ರಲ್ಲ ನೀವು. ಭ್ರಷ್ಟರು ಹೌದು, ದುಷ್ಟರು ಹೌದು. ಅಲ್ಲ ಭ್ರಷ್ಟ್ರು ಲೂಟಿ ಮಾಡವ್ರೆ ಅಂದ್ರಲ್ಲ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ, ಕೊಡ್ಲಾ? ಯಾರು ಲತಾ ಕುಮಾರಿ ಮೇಡಮ್? ನಾವು ಎಲ್ಲ ಇದೆ. ಲತಾ ಕುಮಾರಿ ಅವ್ರು ಅಷ್ಟೊಂದ್ ಭ್ರಷ್ಟ್ರು ಮಾಡ್ಬಿಟ್ಟವ್ರ ರೀ? ಹಾಸನದ ಹೋಗಿ ಕೇಳ್ರಿ, ಹೋದ್ರ ಸಾಕು ಅಂತಾರೆ, ಗೊತ್ತಾ? ನಿಮಗೇನು RTI ಕಾರ್ಯಕರ್ತರು ಹೆದರ್ತಾರೆ ಅನ್ಕೊಂಡ ನಿಮಗ್ ಖುಷಿ ಆಗ್ಬಿಟ್ಟಿದೆ ಅಷ್ಟೇ. ಅಲ್ಲೇ ಸಾರ್ವಜನಿಕರು ಕೇಳ್ರಿ, ಬಹಳ ಜನ ಇರಲ್ಲ, ಹಾಸನದಿಂದ ಯಾರು ಕಳಿಸ್ತಾರೆ ಅಂತ ಮಾತಾಡ್ತಾರೆ. ನಿಮಗೆ ನಮಗೂ ಎಲ್ಲ ಪರಿಚಯ ಇದಾರೆ. ಹಾಸನದಲ್ಲಿ RPI ಸತೀಶ್ ಅಂತ ಇದಾರೆ, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಅವ್ರು ಹೇಳಿದ್ರು, ಆಯ್ತಾ, DC ಮೇಡಮ್ ಏನೇನ್ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಎಲ್ಲ ಹೇಳಿದಾರೆ ನನಗೆ. ನಾವೇನ ಸುಲಭಕ್ಕಿಲ್ಲ, ನಾವು ಶಿಕಾರಿಪುರದವರು.